ನನ್ನ ಮಗನಿಗೆ ಮಾವ ಆಗ್ಬೇಕಲ್ಲ ಅದಕ್ಕೆ. ನನ್ನ ಹತ್ರ ಆಂಟಿ ಒಂದು ಒಳ್ಳೆ ಕ್ವಶನ್ ಕೇಳಿದ್ರು, ಏನಂದ್ರೆ ಇದರಿಂದ ನಿಮ್ಗೆ ಏನ್ ಲಾಭ ಅಂತ ಹೇಳಿ. ಕೆಲವು ಲಾಭ ಇಲ್ಲದೆ ಏನು ಮಾಡಲ್ಲ ಈ ಕಾಲದಲ್ಲಿ. ಕರೆಕ್ಟ್. ನಾನು ಮತ್ತೆ ನೀವು ಸಣ್ಣದಾಗಿರುವಾಗ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇತ್ತು, ಮತ್ತೆ ಕಲರ್ ಟಿವಿ ಬಂತು, ಡೈನೋರಾ ಟಿವಿ ಅಂತ ಬಂತು. ಆ ಟೈಮಲ್ಲಿ ಒಂದು ಹ್ಯಾಡ್ ಬರ್ತಿತ್ತು, ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಜಬ್ ಮೇ ಛೋಟಾ ಲಡ್ಕಾ ತಾ ಬಡಿ ಶರಾರತ್ ಕರ್ತಾ ತಾ, ಮೇರಿ ಚೋರಿ ಪಕಡಿ ಜಾತಿ, ರೋಷನ್ ಬಲ್ಬ್ ಕಾ ಬಜಾಜ್. ಇಲ್ಲಿ ಆ ಥರ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಜ್ಯೂಸ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಇದೆಲ್ಲ ನಾವು ಟಿವಿಯಲ್ಲಿ ಹಾಕ್ಬೇಕಾದ್ರೆ ಆಂಟಿ ಸಾವಿರಾರು ಕೋಟಿ ಬೇಕು, ₹1 ₹2 ಇಲ್ಲ. ಒಂದು ದಿವಸಕ್ಕೇನೆ ಕ್ರೋರ್ಸ್ ಟುಗೆದರ್, 10 ಕೋಟಿ ರೂಪಾಯಿ ಬೇಕಾಗ್ತದೆ ಒಂದು ದಿವಸಕ್ಕೆ. ಅದು ರೈತರಿಗೆ ಇವಾಗ ನೋಡಿದ್ರೆ ನೀವು, ರೈತರಿಗೆ ಮಿಡಲ್ ಕ್ಲಾಸ್ ಏನಂದ್ರೆ, ನಮ್ಮ ಮಾವಸ ರೈತರ ಅಡಿಗೆ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ₹240 ಕೊಡ್ತಾರೆ. ಇವರು ಚೇರ್ ಹಾಕೊಂಡ್ಬಿಟ್ಟು ಕೂತ್ಕೊಂಡಿರ್ತಾರೆ, ಮನೆ ನೋಡಲ್ಲ, ಬಿಸಿಲು ನೋಡಲ್ಲ, ಏನಿಲ್ಲ. ಇಲ್ಲಿಂದ ತಗೊಂಡ್ಬಿಟ್ಟು ಇನ್ನೊಬ್ರು ಕೊಡ್ತಾರೆ, ₹500 ಕೊಡ್ತಾರೆ, ₹500 ಕೊಡ್ತಾರೆ. ತೆಂಗಿನಕಾಯಿ ಇಷ್ಟು ಜನ ತಗೊಳ್ತಾರೆ, ತಗೊಂಡು ಹೋಗ್ಬಿಟ್ಟು ಪಕ್ಕದಲ್ಲಿ ಡಬಲ್ ಆಗಿ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ನನ್ನ ಕಡೆ ರೈತರಿಗೆ ಒಂದು ಅಡ್ವೈಸ್ ಏನಂದ್ರೆ, ರೈತರು ಸಹ ಬಿಸ್ನೆಸ್ ಮಾಡ್ಲಿಕ್ಕೆ ಕಲಿಬೇಕು. ಸೊ ಯಾವ ಥರ ಇರುವಾಗ ನೀವು ಕೇಳಿದ್ರೆ ಇದರಿಂದ ನಿಮ್ಗೆ ಏನು ಲಾಭ? ಈಗ ಬಂದಿರೋದು ಬಂದ್ಬಿಟ್ಟು ಇದರಿಂದ ನನಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಲಾಭ ಏನಂದ್ರೆ, ಸ್ಟ್ರೈಟ್ ಅವೇ ನಿಮ್ಮ ಮನೆಗೆ ಬಂದಿದ್ದೀನಿ, ಸ್ಟ್ರೈಟ್ ಅವೇ ನಿಮ್ಗೆ ಕೊಟ್ಟಿದ್ದೀನಿ. ಟಿವಿಗೆ 5 ವರ್ಷ ವ್ಯಾರಂಟಿ ಇದೆ, 1 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. ಜೊತೆಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಿಕ್ಸಿ, ಮತ್ತು ಒಂದು ಕುಕ್ಕರು, ಮತ್ತೆ ಒಂದು ಹೋಮ್ ಥಿಯೇಟರ್. ಅದೇ ಥರ ನಿಮಗೆ ಒಂದು ವರ್ಷದಲ್ಲಿ ನಿಮ್ಗೆ ಬೇಕಿದ್ರೆ ಈ ಟಿವಿಯನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ₹8,000 ಕೊಟ್ಬಿಟ್ಟು 43 ತಗೋಬೋದು, ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು 55 ತಗೋಬೋದು. ಟೀನಾ ಕಾಫಿನಾ ನಿಮಗೆ ಇವಾಗ? ಓಕೆ, ಥ್ಯಾಂಕ್ ಯು.